ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶ ನೀಡಿದ್ದರೂ ರಾಜ್ಯ ಸರ್ಕಾರ ಸ್ಥಳೀಯ ಚುನಾವಣೆಗಳು ನಡೆಸುತ್ತಿಲ್ಲ. ಒಂದಲ್ಲ ಒಂದು ಸಬಬು ಹೇಳಿ ಚುನಾವಣೆಯನ್ನು ಮುಂದೂಡುತ್ತಲೇ ಬಂದಿದೆ. ಚುನಾವಣೆ ನಡೆಯದೇ ಇರುವುದರಿಂದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ಸ್ಥಗಿತವಾಗಿವೆ ಎಂದು ಜೆಡಿಎಸ್ ಪಕ್ಷದ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಹೇಳಿದರು. ಸೇಡಂ ಪಟ್ಟಣದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೇಡಂ ಭಾಗದ ಪ್ರಮುಖ ಕೈಗಾರಿಕೆಯಾಗಿದ್ದ ಸಿಸಿಐ ಕಂಪನಿಯನ್ನು ಸರ್ಕಾರ ಬಂದ್ ಮಾಡಿಸಿದೆ. ಇದರಿಂದ ನೂರಾರು ಕಾರ್ಮಿಕರು ಅವರ ಕುಟುಂಬಗಳು ಉದ್ಯೋಗ ಕಳೆದುಕೊಂಡು ಬೀದಿಗೆ ಬಂದಿವೆ. ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಾದ ಸರ್ಕಾರ ಇರುವ ಉದ್ಯೋಗವನ್ನೇ ಕಿತ್ತಿಕೊಳ್ಳುತ್ತಿದೆ. ಈ ವಿಷಯವನ್ನು ನಾವು ವೈಯಕ್ತಿಕವಾಗಿ ಕೇಂದ್ರ ಸಚಿವರಾದ ಕುಮಾರಣ್ಣನವರ ಗಮನಕ್ಕೆ ತಂದು ಕಂಪನಿ ಪುನರಾರಂಭಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್, ಕೃಷ್ಣಾರೆಡ್ಡಿ, ನಾಸಿರ್ ಹುಸೇನ್ ಉಸ್ತಾದ್, ಶ್ರೀಮತಿ ಮಹೇಶ್ವರಿ ವಾಲಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ ಕಡೆಯಿಂದ ಕ್ಲಿಯರ್ ಕಟ್ ಡೈರೆಕ್ಷನ್ಸು ಆರ್ಡರ್ಸ್ ಇದ್ದರೂ ಕೂಡ ಇಲ್ಲಿವರೆಗೂ ಬೆಂಗಳೂರು ನಗರದಲ್ಲೂ ಯಾವುದೇ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಈಗ ಸಿಬ್ಬಂದಿಗಳ ಕೊರತೆ ಇದೆ, ಜೊತೆಯಲ್ಲಿ ಹಣದ ಕೊರತೆ ಇದೆ, ಆರ್ಥಿಕ ಬಿಕ್ಕಟ್ಟಿದೆ ಅಂತಕ್ಕಂಥದ್ದು ಸರ್ಕಾರವೇ ಅದನ್ನು ಹೇಳಿ ಮತ್ತೆ ಮೈಗೆ ಎಣ್ಣೆ ತಿಕ್ಕೊಂಡು ತಪ್ಪಿಸ್ಕೊಂಡಿರ್ತಕ್ಕಂಥ ಪ್ರಕರಣವೂ ಕೂಡ ನೋಡಿದ್ದೇವೆ. ಈ ರೀತಿ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಆಯಾ ಸಮಯಕ್ಕೆ ಅವಕಾಶಗಳು ಸಿಕ್ಕಿದಾಗ ಏನಾಗ್ತದೆ, ಎಲ್ಲರೂ ಕೂಡ ರಾಜಕೀಯದ ಒಂದು ಹಿನ್ನೆಲೆಗೆ ಸೇರಿರ್ತಕ್ಕಂಥವ್ರು ಆಗಿರಲಿಕ್ಕಿಲ್ಲ. ಯಾರ್ಯಾರು ಹೊಸದಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಆಲೋಚನೆಯನ್ನು, ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಇವತ್ತಿನ ಯುವಕರಿದ್ದಾರೆ. ಅಂಥ ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಅಂದರೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಅವರ ಇವತ್ತಿನ ಏನು 3 ವರ್ಷದ ಆಡಳಿತ ಒಂದು ರೀತಿ ಅವರಲ್ಲಿ ಇರ್ತಕ್ಕಂಥ ಲೋಪಗಳೇನಿದೆ, ವೈಫಲ್ಯತೆಗಳೇನಿದೆ, ಇವೆಲ್ಲವೂ ಕೂಡ ಮುಚ್ಚಾಕ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಆಯಾ ಕಾಲಘಟ್ಟದಲ್ಲಿ ಚುನಾವಣೆಗಳು ಕಂಡಕ್ಟ್ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಬರಲಿಕ್ಕೆ ಆಗ್ತಾಯಿಲ್ಲ ರಾಜಕಾರಣಕ್ಕೆ. ಇದು ಕೂಡ ಸರ್ಕಾರದ ಮೇಲೆ ಪ್ರತಿಪಕ್ಷವಾಗಿ ಜನತಾದಳ ಪಕ್ಷ ಭಾಳ ಗಂಭೀರವಾಗಿ ಒತ್ತಾಯ ಮಾಡ್ತದೆ. ಜೊತೆಯಲ್ಲಿ ಇವತ್ತು ನಾನು ಸೇಡಂಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು 2-3 ಅಂಶಗಳು ಬಹುಶಃ ಇಲ್ಲಿರ್ತಕ್ಕಂಥ ಸ್ಥಳೀಯ ಮಾಧ್ಯಮದ ಮಿತ್ರರು ದಿನನಿತ್ಯ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನನಗಿಂತ ಚೆನ್ನಾಗಿ ತಮ್ಮೆಲ್ಲರಿಗೂ ಕೂಡ ಅರಿವಿದೆ. ಜೊತೆಯಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಕ್ಷೇತ್ರದ ಜನತೆಯ ಪರವಾಗಿ, ಸಮಸ್ಯೆಗಳ ಪರವಾಗಿ ನಮ್ಮಲ್ಲೂ ಕೂಡ ತಾವುಗಳು ಕೇಳಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡು ತಾವೆಲ್ಲ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ. ಬಹುಶಃ ಮೊದಲನೇ ವಿಚಾರ ಇಲ್ಲಿ ಏನು ನಮ್ಮ ಇದು ಎಂಥದ್ದು ನಿಮ್ಮ ಸಿ ಸಿ ಐ ಬಂದು ಬಹುಶಃ ಅತ್ಯಂತ ಒಂದು ಪ್ರತಿಷ್ಠಿತ ಕಂಪ್ನಿಯಾಗಿ ಭಾಳ ವರ್ಷಗಳ ಕಾಲ ನಿರಂತರವಾಗಿ ಭಾಳ ಜನಕ್ಕೆ ಉದ್ಯೋಗ ಸೃಷ್ಟಿಯಾದಂಥದ್ದು, ಭಾಳ ಜನದ ಜೀವನ ರೂಪಿಸ್ತಕ್ಕಂಥದ್ದಕ್ಕೆ ಪ್ರಮುಖವಾದಂಥ ಒಂದು ಕಂಪ್ನಿಯಾಗಿ ಕೆಲಸ ಮಾಡ್ತಾಯಿತ್ತು. ಆದರೆ ಇತ್ತೀಚೆಗೆ ಬಹುಶಃ 2012ರಲ್ಲಿ ಅಂತ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.